ಪೆನ್ಸಿಲ್ ಬುಕ್ಮಾರ್ಕ್ ಕಲ್ಪನೆಯಿಂದ ಯಶಸ್ವಿಯಾದ ವಿದ್ಯಾರ್ಥಿಯ ಕತೆ. ಒಂದು ಸಣ್ಣ ಪಟ್ಟಣದಲ್ಲಿ ರವಿ ಎಂಬ ಕಾಲೇಜು ವಿದ್ಯಾರ್ಥಿ ಇದ್ದ. ಅವನ ಮನೆ ಪರಿಸ್ಥಿತಿ ಸರಾಸರಿಯಾಗಿದ್ದು, ಪ್ರತಿ ತಿಂಗಳು ಪುಸ್ತಕಗಳು ಮತ್ತು ಬಸ್ ಪಾಸ್ಗೆ ಹಣ ಕೊಡೋದು ಕಷ್ಟವಾಗುತ್ತಿತ್ತು. ಒಂದು ದಿನ ಲೈಬ್ರರಿಯಲ್ಲಿ ಓದುತ್ತಿದ್ದಾಗ ಅವನು ಗಮನಿಸಿದ, ಬಹುತೇಕ ವಿದ್ಯಾರ್ಥಿಗಳು ಬುಕ್ಮಾರ್ಕ್ ಆಗಿ ಪೆನ್ ಅಥವಾ ಕಾಗದದ ತುಂಡುಗಳನ್ನು ಬಳಸುತ್ತಿದ್ದರು. ಅವನು ಯೋಚಿಸಿದ, ಪೆನ್ಸಿಲ್ ಮತ್ತು ಬುಕ್ಮಾರ್ಕ್ ಎರಡನ್ನೂ ಸೇರಿಸಿದರೆ ಹೇಗಿರುತ್ತದೆ? ವಿದ್ಯಾರ್ಥಿಗಳಿಗೆ ಎರಡು ಬೇಕು ಅಲ್ಲವೇ? ಆ ರಾತ್ರಿ ರವಿ ಕೆಲವು ಹಳೆಯ ಪೆನ್ಸಿಲ್ಗಳನ್ನು ತೆಗೆದುಕೊಂಡು ಅವನ್ನು ಚಿಕ್ಕದಾಗಿ ಕತ್ತರಿಸಿ ಬಣ್ಣದ ಕಾಗದದ ವಿನ್ಯಾಸಗಳನ್ನು ಅಂಟಿಸಿ ಅದಕ್ಕೆ ಹೆಸರು ಕೊಟ್ಟ ಪೆನ್ಸಿಲ್ ಮಾರ್ಕ್ಸ್ ಎ ಎಂದು. ಮಾರನೇ ದಿನ ಕಾಲೇಜಿಗೆ 20 ಪೆನ್ಸಿಲ್ ಮಾರ್ಕ್ಗಳನ್ನು ತೆಗೆದುಕೊಂಡು ಹೋದ. ಪ್ರತಿ ಒಂದು 10 ರೂಪೀಸ್ಗೆ ಮಾರಿದ. ಮಧ್ಯಾಹ್ನದೊಳಗೆ ಎಲ್ಲವೂ ಮಾರಾಟ ಆಯಿತು. ಮಿತ್ರರು ಅವನ ಕ್ರಿಯೇಟಿವಿಟಿಯನ್ನು ತುಂಬ ಮೆಚ್ಚಿದರು. ಬುಕ್ಮಾರ್ಕ್ ಮತ್ತು ಪೆನ್ಸಿಲ್ ಎರಡನ್ನೂ ಒಟ್ಟಿಗೆ ಉಪಯೋಗಿಸಬಹುದಿತ್ತು. ಆತ್ಮವಿಶ್ವಾಸ ಬಂದ ರವಿ ಹಳೆಯ ಕಾರ್ಡ್ಬೋರ್ಡ್, ಪೆನ್ಸಿಲ್ ತುಂಡುಗಳು, ಸ್ಟಿಕ್ಕರ್ ಮತ್ತು ಬಣ್ಣದ ದಾರಗಳಿಂದ ಇನ್ನಷ್ಟು ಸುಂದರವಾದ ವಿನ್ಯಾಸಗಳನ್ನು ಮಾಡತೊಡಗಿದ. ಶಿಕ್ಷಕರು ಕೂಡ ಅವನ ಕಲ್ಪನೆಗೆ ಬೆಂಬಲ ನೀಡಿದರು ಮತ್ತು ಕಾಲೇಜಿನ ಫೇರ್ನಲ್ಲಿ ಸ್ಟಾಲ್ ಹಾಕಲು ಸಹಾಯ ಮಾಡಿದರು. ಒಂದು ತಿಂಗಳಲ್ಲಿ ಅವನು 200 ರೂಪೀಸ್ ಹೂಡಿಕೆ ಮಾಡಿ 2000 ರೂಪೀಸ್ ಲಾಭ ಗಳಿಸಿದ. ನಂತರ ರವಿ ತನ್ನ ವಿನ್ಯಾಸಗಳನ್ನು ಆನ್ಲೈನ್ನಲ್ಲಿ, ಇನ್ಸ್ಟಾಗ್ರಾಂ ಮತ್ತು ಸ್ಥಳೀಯ ಪುಸ್ತಕ ಅಂಗಡಿಗಳಲ್ಲಿ ಮಾರಾಟ ಮಾಡತೊಡಗಿದ. ಅವನ ಸಣ್ಣ ಪೆನ್ಸಿಲ್ ಮಾರ್ಕ್ ಕಲ್ಪನೆ ಒಂದು ವಿದ್ಯಾರ್ಥಿ ಉದ್ಯಮದ ಕಥೆಯಾಗಿ ಬದಲಾಯಿತು, ಇತರರಿಗೆ ಪ್ರೇರಣೆ ನೀಡಿತು. ಹಣ ಸಂಪಾದನೆಗೆ ದೊಡ್ಡ ಹೂಡಿಕೆ ಬೇಡ, ಸಾಧಾರಣ ಸಮಸ್ಯೆಗೆ ಚುಟುಕು ಪರಿಹಾರ ನೀಡುವ ಕಲ್ಪನೆ ಸಾಕು. ಸೃಜನಶೀಲತೆ ಮತ್ತು ಕ್ರಿಯೆ ಸೇರಿದರೆ ಖಂಡಿತ ಯಶಸ್ಸು ದೊರೆಯುತ್ತದೆ. ನಿಮಗೆ ಈ ಕತೆ ಇಷ್ಟ ಆದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಧನ್ಯವಾದಗಳು.